ಸಲುವಾಗಿ ಹೇಳುತ್ತೇಯ ಪ್ರಾಣೇಶ್ವರಿ ನಿನ್ನಡೆಯೇ ನಾನು ಅರಿಯನು ಈ ಜಗತ್ತಿನ ಸೃಷ್ಟಿಯನ್ನು ಜಯಿಸುವಂತೆ ಮಾಡೋಣ. ನಿನ್ನ ವೀರಪುತ್ರನು ನನ್ನ ಏಕಮಾತ್ರ ಅಭಿಮನ್ಯು ಇಂದಿನ ಯುದ್ಧದಲ್ಲಿ ಅದನಾದನು. ದೌರ್ಭಾಗ್ಯನಾದ ನಾನೇ ಅವರ ರಕ್ಷಣೆಗಾಗಿ ಬೆಳೆಸಲು ಕೂಡ ಶಕ್ತನಾದ ಪರಮೇಶ್ವರ. ನನ್ನ ಗಾಂಡಿಗಳ ಕೌಶಲ್ಯವೇನಾಯಿತು? ನನ್ನ ಯಾವ ಪಾಪಕ್ಕ ಸೈನ್ಯ ನೀನು ಇಂಥವರನ್ನು ಕೊಟ್ಟೆ? ನೀನು ಆದ ಸಂಬಂಧ ನಿನಗೆ ದೈವ ಕಲಿಸೋದು ಇಷ್ಟೊಂದು ದುಃಖವನ್ನು ಎಷ್ಟು ಹೇಗೆ ಸಹಿಸುವುದು ಸಾಧ್ಯ ವಾಸುದೇವ? ಕಣ್ಣುಗಳನ್ನು ಮರುಭೂಮಿಯಂತೆ ನಿರ್ಜಲವಾಗಿ ಮಾಡಿ ಇವರ ಆಶೆಯನ್ನು ದುಃಖ ನಡೆಸಿದರು. ಒಂದೊಂದು ನಿಟ್ಟುಸಿನಲು ಆವೇಗವನ್ನು ಪ್ರಕಟಿಸಿದರು. ನೋಡು ನೋಡು ಆ ದುಃಖ ದೇವತೆ ಮೂಡಿರುವಂತಹ ಸ್ವರೂಪವನ್ನು. ಬಳಿಕ ನನ್ನನ್ನು ಅಂತ ಹೇಳು. ಇದನ್ನು ನೋಡುವ ಸಹಿಸಲಾರೆನು. ಈ ಸಂಕಟದಿಂದ ಉದ್ಧಾರವಾಗುವ ಉಪಾಯವೇನಿಲ್ಲವೋ ವಾಸುದೇವ? ಹೌದು ಸ್ವಾಮಿ. ಸರಿಯಾಗಿ ಹೇಳಿದೆ ಕ್ಷತ್ರಿಯ ನಿಂದಿನಿ. ಕೇಳಿರಿ ಭಾರತ ವೀರರೆಲ್ಲರೂ ಅರ್ಜುನನ ಭೀಷಣ ಶಬ್ದವನ್ನ. ಅಭಿಮನ್ಯುವಿನ ಮರಣಕ್ಕೆ ಕಾರಣವಾದ ಸೈನ್ಯವನ್ನು ನಾಳೆ ಸೂರ್ಯನ ಪಶ್ಚಿಮಾವಧಿಯಲ್ಲಿ ಮೆರಗುವುದರಾಗಲಿ ಸಂಬಂಧಿಸಿದರು. ಯಕ್ಷ ರಾಕ್ಷಸರಾದಿ ಯಾವ್ಯಾರನ್ನು ಯಾರು ಅವನನ್ನು ಉಳಿಸಲಾರರು. ಇಂದ್ರನ ವಜ್ರ ಯಾರು ಅವನನ್ನು ಉಳಿಸಲಾರರು. ಇಂದ್ರನು ವಜ್ರಾಯುಧನ ಅಡ್ಡ ಬಿಟ್ಟರು. ಸ್ವಯಂ ಪಾರ್ವತಿಪತಿ ಶೂಲ ಪಾಣಿಯಾಗಿ ತಿರುಗಿ ನಿಂತರು. ಅರ್ಜುನನ ಶಪಥದಿಂದ ಚತುರ್ದಶ ಅಪೂರ್ಣಗಳಲ್ಲಿ ಸ್ವರ್ಗ ಜಗತ್ತು ಪಾತಾಳದಲ್ಲಿ ಎಲ್ಲ ಉಳಿದುಕೊಂಡಿರು. ಆ ಸೈನ್ಯವನ್ನು ನೀಡಿ ತಂದು ಅವನ ಬಿಸಿ ರಕ್ತದಿಂದ ನನ್ನ ಹೃದಯದ ನಗಾಹವನ್ನು ಶಾಂತ ಮಾಡಿದೆ. ಒಂದು ವೇಳೆ ನಾನು ಈ ಪ್ರತಿಜ್ಞೆಯನ್ನು ನಿರ್ವಹಿಸಲು ಅಶಕ್ತನಾದರೆ ಹಾಗೂ ಸೈನ್ಯವನ್ನು ಜೀವಿಸಿದ್ದು ಸೂರ್ಯನ ಅಸ್ತಂಗತನಾದರೆ ಆಗ ಪ್ರಜ್ವಲಿತ ಸ್ಥಿತಿಯಲ್ಲಿ ದೇಹತ್ಯಾಗ ಪರಮಾತ್ಮ ನಿನ್ನ ಪಾದವೇ ಸಾಕ್ಷಿ. ಎಂತ ಪ್ರತಿಜ್ಞೆ ಅಲ್ಲೇನು ಮಾಡುದು ಮಾತಿನ ಜನಾಗಬೇಕು. ಪೂಜ್ಯಪಿತ ವಾಸುದೇವ, ನನಗೆ ಅನುಮತಿಯನ್ನು ನೀಡಿ ನನ್ನ ಕಾಂತನ ದೇಹವನ್ನು ನನ್ನ ತೊಡೆಯ ಮೇಲೆ ಇರಿಸಿಕೊಂಡು ಶಾಂತವಾಗಿ ವರ್ತಮಾನದಲ್ಲಿ ಕೀರ್ತಿ ಜೊತೆಗೆ ಗರ್ಭದಲ್ಲಿ ಧರಿಸಿದಾಗ ಗರ್ಭ ಧರಿಸಿದ್ದೇನೆ ನಡೆಸಿದ್ದು ಗರ್ಭಿಣಿಸಿ ವಾಸುದೇವ. ಹಾಗಾದರೆ ನನ್ನ ಗತಿ ಏನು? ಅದರ ಗತಿಯು ಕನ್ನಂಬರಿದ್ದಾರೆ ಸುಮ್ಮನೆ